ನೋಡಿ, ಒಂದು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮತ್ತೊಂದು ಕಡೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಹರಿಯಲಿದೆ ಎಣ್ಣೆ ಹೊಳೆ. ಹಾಗಾಗಿ ಸುಮಾರು 300 ಕೋಟಿ ಬಿಸ್ನೆಸ್ ಆಗುವಂತಹ ನಿರೀಕ್ಷೆಯಲ್ಲೇ ಇದೆ ಅಬಕಾರಿ ಇಲಾಖೆ ಕೂಡ. ಇವತ್ತು ಸಂಜೆಯಿಂದಲೇ ಪಬ್ ಅಂಡ್ ಬಾರ್ ಢಾಬಾಗಳು ಫುಲ್ ಆಗುತ್ತೆ. ಕೋಟಿ ಕೋಟಿ ಲಿಕ್ಕರ್ ಸ್ಟೋರ್ ಮಾಡಿದ್ದಾರೆ ಈಗಾಗಲೇ ಬಾರ್ ಅಂಡ್ ಪಬ್ ಮಾಲೀಕರು. ಸುಮಾರು 100 ಕೋಟಿ ಬಿಯರ್ ಸೆಲ್ ಆಗುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಪಬ್ ಅಂಡ್ ಬಾರ್ಗಳು ಓಪನ್ ಮಾಡಲು ಅವಕಾಶ ಇದೆ. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಹರಿಯಲಿದೆ ಎಣ್ಣೆ ಹೊಳೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಿಲಿಕಾನ್ ಸಿಟಿ ಮಂದಿ ಈಗಾಗಲೇ ರೆಡಿ ಆಗಿದ್ದಾರೆ, ಸಜ್ಜಾಗಿದ್ದಾರೆ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಿನಲ್ಲಿ ಹರಿಯಲಿದೆ ಎಣ್ಣೆ ಹೊಳೆ. ಅತಿ ಹೆಚ್ಚಾಗಿ ಎಣ್ಣೆ ಸೇಲ್ ಆಗುತ್ತೆ ಪ್ರತಿ ವರ್ಷ. 300 ಕೋಟಿ ಬಿಸ್ನೆಸ್ ಆಗುವಂತಹ ನಿರೀಕ್ಷೆಯಲ್ಲಿ ಅಬಕಾರಿ ಇಲಾಖೆ ಇರುವಂಥದ್ದು. ಒಂದು ರೀತಿಯಾಗಿ ಬಿಸ್ನೆಸ್ ಟೈಮ್ ಇದೆ ಇವಾಗ ಅವರಿಗೆ. ಯಾವಾಗ ಹೊಸ ವರ್ಷ ಬರುತ್ತೋ ಆವಾಗ ಇಡೀ ಒಂದು ವರ್ಷದಲ್ಲೂ ಕೂಡ ಅಷ್ಟು ಬಿಸ್ನೆಸ್ ಆಗಿರಲ್ವೇನೋ ಅಷ್ಟು ಬಿಸ್ನೆಸ್ ಕೇವಲ ಒಂದೇ ದಿನದಲ್ಲಿ ಆಗ್ಬಿಡುತ್ತೆ. ಅದು ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ. ಕಾರಣ ಎಲ್ಲರೂ ಕೂಡ ಕುಡಿದು ತೇಲಾಡ್ತಿರ್ತಾರೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ಖುಷಿಯ ಸಂದರ್ಭದಲ್ಲಿ, ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮದ್ಯ ಸೇವನೆ ಮಾಡೋದು, ಎಣ್ಣೆ ಪಾರ್ಟಿ ಮಾಡೋದು ಇದೆಲ್ಲವೂ ಕೂಡ ಕಾಮನ್ನು. ಹಾಗಾಗಿ ಈ ಬಾರಿ ಆಲ್ಮೋಸ್ಟ್ 300 ಕೋಟಿ ಆದರೂ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಅಬಕಾರಿ ಇಲಾಖೆ ಅಂದಾಜು ಮಾಡ್ಕೊಂಡಿದೆ. ಸಂಜೆಯಿಂದಲೇ ಪಬ್ ಹಾಗೂ ಬಾರು ಢಾಬಾಗಳಲ್ಲಿ ಲಿಕ್ಕರ್ನ ಆಲ್ರೆಡಿ ಸ್ಟೋರ್ ಮಾಡ್ಕೊಂಡಿದ್ದಾರೆ ಮಾಲೀಕರು. 100 ಕೋಟಿ ಬಿಯರ್ ಸೇಲ್ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಅತಿ ಹೆಚ್ಚಾಗಿ ಬಿಯರ್ ಸೇಲ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಬಿಯರ್ರೇ ಕುಡಿತಾರೆ. ಅದರಲ್ಲೂ ಕೂಡ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಪಬ್ ಬಾರ್ಗಳು ಓಪನ್ ಮಾಡಲು ಅವಕಾಶ ಇದೆ. ಮಧ್ಯರಾತ್ರಿ 1 ಗಂಟೆವರೆಗೂ ಒಟ್ಟಿನಲ್ಲಿ ಪಾರ್ಟಿಗಳನ್ನು ಮುಗಿಸಿ ಹೋಗ್ಬಿಡ್ಬೇಕು. ಒಟ್ಟಿನಲ್ಲಿ ಪಬ್ ಅಂಡ್ ಬಾರ್ಗಳು ಕೇವಲ 1 ಗಂಟೆವರೆಗೂ ಮಾತ್ರ ಅವಕಾಶ ಇರುವಂಥದ್ದು. 1 ಗಂಟೆ ಒಳಗೆ ನೀವೆಷ್ಟು ಕುಡಿಬೇಕೋ ಕುಡಿಬೇಕು. ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಸಿದ್ಧತೆ ಇರುವಂಥದ್ದು. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಅಬಕಾರಿ ಇಲಾಖೆಯಿಂದ ಎಷ್ಟು ಬಿಸ್ನೆಸ್ ಆಗ್ಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನಲ್ಲಿ. ಹಾಗಾಗಿ ಈ ಬಾರಿಯ ತಯಾರಿ ಅಥವಾ ಈ ಬಾರಿ ಜನ ಎಲ್ಲರೂ ಕೂಡ ಬಹಳ ಎನರ್ಜಿಯಲ್ಲಿದ್ದಾರೆ, ಖುಷಿಯಾಗಿದ್ದಾರೆ. 2026 ವೆಲ್ಕಮ್ ಮಾಡಲಿಕ್ಕೆ 2025 ಅಷ್ಟೇನು ಚೆನ್ನಾಗಿರಲಿಲ್ಲ. ಎಲ್ಲ ಕಡೆ ಬ್ಯಾಡ್ ನ್ಯೂಸ್. ಹಾಗಾಗಿ ಫಸ್ಟ್ ಮುಗಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಇನ್ನೇನು ಮುಗಿದೋಯ್ತು, ಇವತ್ತೊಂದೇ ದಿನ ಅಷ್ಟೇ, ಕೆಲವೇ ಗಂಟೆಗಳಲ್ಲಿ 2025 ಮುಗಿದೋಗುತ್ತೆ. 2026 ಜನ ವೆಲ್ಕಮ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಎಣ್ಣೆ ಪಾರ್ಟಿಗಳು, ಪಬ್ಬು, ಬಾರು, ರೆಸ್ಟೋರೆಂಟ್ ಎಲ್ಲವೂ ಕೂಡ ಇದೇ ನಡೆಯುತ್ತೆ. ಹಾಗಾಗಿ ಆಲ್ಮೋಸ್ಟ್ 300 ಕೋಟಿ ಈ ಬಾರಿ ಬಾಚಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ರಾಜ್ ನ್ಯೂಸ್ ಕನ್ನಡ.